ಸೊ 84 to 92 ಒಂದು ಲೆಕ್ಕ. ಒಂದು ನಿಮ್ದೊಂದು ಇಂಡಿವಿಜುವಲ್ ಐಡೆಂಟಿಟಿ ಸಿಗೋವರೆಗೂ ನೀವು ಮಾಡಿರೋ ಹೌದು ಸರ್ಕಸ್ಸು ಹೊಡೆದಿರೋ ಸೈಕಲ್ ಅನ್ಬೋದಾ? ಹೌದು ಸೊ 92 ಇಂದ ಈಗ ಐ ಥಿಂಕ್ ಮ್ಯೂಸಿಕ್ 90s ನಿಮ್ಮ ಒಂದು ಜೀವನದ ಒಂದು ಗೋಲ್ಡನ್ ಎರಾ ಅಂತ ಅನ್ಬೋದಾ ನಾನು? ಓ ಎಸ್ ಖಂಡಿತ. 92 ಇಂದ ಸಕ್ಸಸ್ ಎಲ್ಲ ಹಿಟ್ಸ್ ಸಿಕ್ತು. 2003 ಚಿಗುರಿದ ಕನಸುವರೆಗೆ ಮಧ್ಯೆ ಸ್ವಲ್ಪ ಬ್ರೇಕ್ ಆಯಿತು. ಬ್ರೇಕ್ ಆಗಿ ಆಮೇಲೆ 2006ಅಲ್ಲಿ 2007ನಲ್ಲಿ ದುನಿಯಾದೊಂದು ಮಾಸ್ ಹಿಟ್ಟದು. ಅದು ಒಂದು ಅದೃಷ್ಟವೇ ಅಂತಲೇ ಹೇಳ್ಬೋದು ನನಗೆ. ಯಾಕಂದರೆ ಅಲ್ಲಿ ಮುಂಗಾರು ಮಳೆ ಸೂಪರ್ ಹಿಟ್ ಆಗಿತ್ತು. ಅದಕ್ಕೆ ಪ್ಯಾರಲ್ ಆಗಿ ಇದು ಹಿಟ್ ಆಗಿರೋದಿದೆಯಲ್ಲ, ಅದು ನನ್ನ ಒಂದು ಅದೃಷ್ಟ. ಸರ್ ತುಂಬ ಮುಂದೆ ಹೋಗ್ಬಿಟ್ರಿ. ನಮ್ಗಿನ್ನೂ 90ಸ್ದೇ ಈ ಗೆಜೆನಾದ, ಈ ಓ ಮಲ್ಲಿಗೆ, ಅದಕ್ಕೆ ಓ ಮಲ್ಲಿಗೆ ಅದು ಅನುರಾಗ ಸಾರಿ ಅನುರಾಗ ಸಂಗಮ, ಇದು ಓ ಮಲ್ಲಿಗೆ. ಮತ್ತು 93ನಲ್ಲಿ ಮೇಘಾ ಓ ಮೇಘ ಗೆಜೆನಾದಕ್ಕೆ ಸ್ಟೇಟ್ ಅವಾರ್ಡ್ ಬರುತ್ತೆ. ಸೊ ಅವತ್ತಿನ ಕಾಲಕ್ಕೆ ರಿವಾರ್ಡ್ ಅಂದರೆ ದುಡ್ಡು, ಇನ್ನೊಂದು ಬರೋದು ಇಸ್ ನೆಕ್ಸ್ಟ್ ಅವಾರ್ಡು. ದುಡ್ಡಿಗೆ ಎಷ್ಟು ಬೆಲೆ ಕೊಟ್ಟಿದ್ರಿ ಅವತ್ತಿಗೆ? ಅದು ಆವಾಗ ಒಂದು ಲೀಸ್ ಮನೆಯಲ್ಲಿದ್ವಿ, ನಾನು ನನ್ನ ಫ್ರೆಂಡ್ಸು ಎಲ್ಲ ಬ್ಯಾಚುಲರ್ ಲೈಫು. ಈ ಕಡೆ ನಡ್ಕೊಂಡು ಹೋದರೆ ಸಂಕೇತು, ಆ ಕಡೆ ನಡ್ಕೊಂಡು ಹೋದರೆ ಆಕಾಶ್ ಸ್ಟುಡಿಯೋ. ನಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚಿಲ್ಲ, ಊಟ ತಿಂಡಿ ಸ್ಟುಡಿಯೋದಲ್ಲಿ ಆಗ್ತಿತ್ತು, ಬಾಡಿಗೆ ಖರ್ಚಿಲ್ಲ, ಲೀಸ್ಗೆ ಮನೆ. ಹೀಗೆ 10 ವರ್ಷ ಯಾವುದೇ ಚಿಂತೆನೇ ಇರಲಿಲ್ಲ. ಹಾಗಾಗಿ ಪ್ರೊಡ್ಯೂಸರ್ ಎಷ್ಟು ಕೊಡ್ತಾರೋ ಅಷ್ಟೇ. ನನಗೆ ಗುರುಕಿರಣ್ ಬೈತಾಯಿದ್ರು. ಆ ಗುರುಕಿರಣ್ ನನಗೆ ಅಸಿಸ್ಟೆಂಟಾಗಿ ಅವರು ಕೆಲಸ ಮಾಡೋರು. ನೀವು ದುಡ್ಡು ಕೇಳಿ ಅಣ್ಣ, ನೀವು ದುಡ್ಡೇ ಕೇಳ್ತಾ ಇಲ್ಲ, ನೀವು ಇದಕ್ಕೆ ಜಾಸ್ತಿ ಮಾಡಿ, ಈಗ ಗೆಜೆನಾದ ಸಕ್ಸಸ್ ಆಯ್ತಲ್ಲ, ಇನ್ಮೇಲೆ ಜಾಸ್ತಿ ಮಾಡಿ, ಹಿಂಗೆಲ್ಲ ಹೇಳೋರು. ಸೊ 90ಸ್ಗೆ ಎಷ್ಟು ಇತ್ತು ಸರ್ ಅವಾಗ ಒಂದು ಸಕ್ಸಸ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ಗೆ ರೆಮ್ಯುನರೇಷನ್ನು ಕೇಳ್ಬೋದಾ? ಸಾರಿಗೆ ಹಂಸಲೇಖ ಸಾರಿಗೆ ಲಕ್ಷಗಟ್ಟಲೆ ಇತ್ತು, ನನಗೆ 1000 ಗಟ್ಟಲೆ ಇತ್ತು. ನನಗೆ 5000 10,000 ಈ ಥರ ಎಷ್ಟು ಕೊಟ್ಟರು ಅಷ್ಟು. ಊಟ ತಿಂಡಿಗೆ ತತ್ವಾರ ಇರಲಿಲ್ಲ. ಹಾಗಾಗಿ ನಾನು ದುಡ್ಡಿಗೆ ಬೆಲೆನೂ ಕೊಡ್ತಿರಲಿಲ್ಲ. ಒಂದು ಕೇಳಲಿಲ್ವಾ, ಕೊಡಲಿಲ್ವಾ? ನಾನು ಕೇಳ್ತಾ ಇರ್ತಿದ್ದೆ. ಕೇಳಿದ್ರೆ ಒಂದೆರಡು ಸಲ ಜಗಳನೂ ಆಗ್ತಿತ್ತು. ಈ ಜಗಳ ಎಲ್ಲ ಯಾಕೆ, ಸುಮ್ಮನೆ ಮತ್ತೆ ಮುಖ ನೋಡಬೇಕಲ್ಲ ಅವ್ರನ್ನೇ ಅಂತ. ಮತ್ತು ಇನ್ನೊಂದು ಏನಿತ್ತಂದರೆ, ನಾನೇನಾದರೂ ಜಾಸ್ತಿ ದುಡ್ಡು ಕೇಳಿದರೆ ಅವರು ನೆಕ್ಸ್ಟು ನನಗೆ ಸಿನಿಮಾ ಕೊಡೋಲ್ಲ, ಇನ್ಯಾರಿಗೂ ಕಮ್ಮಿ ಯಾರು ಮಾಡ್ತಾರೆ ಅವ್ರ ಹತ್ರ ಹೋಗ್ತಾರೆ, ಆವಾಗ ನನಗೆ ಸಿನಿಮಾ ಮಿಸ್ ಆಗುತ್ತಲ್ವ ಅಂತ. ಈ ಲಾಜಿಕ್ ನಂದು. ಆದರೆ ಇಲ್ಲಿ ಲಾಜಿಕ್ಕೆ ಉಲ್ಟಾಯಿತು. ಈ ಸಿನಿಮಾಕ್ಕೆ ನಾನು ದುಡ್ಡು ಕೇಳಲಿಲ್ಲ ಅಥವಾ ದುಡ್ಡು ಅವ್ರು ಕೊಟ್ಟಿಲ್ಲ ಅಂದಾಗ ನೆಕ್ಸ್ಟ್ ಸಿನಿಮಾ ಅವ್ರು ಏನು ಮಾಡ್ತಿದ್ರು, ಬೇರೆಯವ್ರ ಹತ್ರ ಹೋಗ್ತಿದ್ರು, ಆ ಹಳೆ ಸಿನಿಮಾ ದುಡ್ಡು ಕೇಳಿಬಿಟ್ರೆ ಅವನು ಅಂತ. ಇದು ನನ್ನ ಲಾಜಿಕ್ಕೆ ಉಲ್ಟಾಯಿತು. ಹೀಗಾಯಿತು. ಹೀಗೆಲ್ಲ ಆವಾಗ ಯಾರು ಎಷ್ಟು ಕೊಡ್ತಾರ ಕೊಡಲಿ, ಒಂದಷ್ಟು ಇದೆಲ್ಲ ನಡೆಯುತ್ತೆ ಹೆಂಗೋ ಖರ್ಚಿಗೆ ಅಂತ ಸುಮ್ಮನೆ ಇರ್ತಿದ್ದೆ. ಬಟ್ ಆದರೂ ತುಂಬ ಒಂದು ಗೆಜ್ಜೆನಾದ ಆದಮೇಲೆ ಸ್ವಲ್ಪ ಒಳ್ಳೆಯ ಅಮೌಂಟ್ ನನಗೆ ಬರ್ತಿತ್ತು, ಒಂದು 50,000ವರೆಗೂ ಬರ್ತಿತ್ತು. ಆಮೇಲೆ ಜನ್ಮ ಜೋಡಿಗೆ 1,00,000 ಕೊಟ್ಟರು ಪಾರ್ವತಮ್ಮ. ಅದು ತಟ್ಟೆಯಲ್ಲಿ ಹಣ್ಣು ಹಂಪಲು, ಅಲ್ಲಿವರೆಗೆ ಯಾರು ಆ ಥರ ಕೊಡ್ತಿರಲಿಲ್ಲ. ಆಮೇಲೆ ಒಂದು ತಟ್ಟೆ, ಅದರಲ್ಲಿ ಶಾಲು, ಎಲೆ ಅಡಿಕೆ, ಹಣ್ಣು ಹಂಪಲು, ಆಮೇಲೆ ದುಡ್ಡು ಎಲ್ಲ ಇಟ್ಟು ಪಾರ್ವತಮ್ಮ ನನಗೆ ಕೊಟ್ಟರು. ಅಣ್ಣವರು ಇಬ್ಬರು ಗಂಡ ಹೆಂಡತಿ ಸೇರಿ ನನಗೆ ಕೊಟ್ಟರು. ಆಗ 1,00,000 ಅಂದರೆ 96ನೇ ಇಸ್ವಿಯಲ್ಲಿ, ಇವತ್ತು ಅದೊಂದು 10 ಲಕ್ಷದ ವರ್ತು. ಸೊ ಹಾಗೆ ಆ ಥರ ಕೊಟ್ಟರು. ಆಮೇಲೆಲ್ಲ ತಕ್ಕ ಅಮೌಂಟು ಕೊಟ್ಟರು.